ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ವರಮುಚ್ಚುಕ ಅಂತಂದ್ಬಿಟ್ಟು ಇದನ್ನು ಟಚ್ ಮೀ ನಾಟು ಅಂತಂದ್ಬಿಟ್ಟು ಕರೀತಾರಲ್ಲ, ಆ ಒಂದು ಪ್ರಭೇದಕ್ಕೆ ಸೇರಿದ್ದಂಥ ಇದೊಂದು ಗಿಡಮೂಲಿಕೆ. ಇದು ಒಳಮುಚ್ಕಾರನೇ ಬೇರೆ, ನಮಸ್ಕಾರ ರೀ ಗುರುಗಳ. ಎಲ್ಲ ನೋಡ್ರಿ, ವರ್ಮುಡಿನೇ ಬೇರೆ. ವರ್ಮುಚ್ಕ, ವರ್ಮುಡಿ, ಒಳಮುಚ್ಚುಕ ಕರೆಕ್ಟ್ ಆದಿಲ್ಲ ನೋಡ್ರಿ ಗುರುಗಳ ಅಂತಂದ್ಬಿಟ್ಟು ಇದನ್ನ ಕರೀತಕ್ಕಂಥದ್ದು. ಇದು ವರ್ಮುಡಿ. ಇದು ಆಯಿತಾ. ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಬಳಸ್ತಕ್ಕಂಥ ವಿಧಿವಿಧಾನಗಳು ಇರ್ತದೆ. ಮತ್ತು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳು, ಯಕ್ಷಿಣಿ, ಇನ್ನೊಂದು ಮತ್ತೊಂದು ಎಲ್ಲ ಪ್ರಯೋಗದಲ್ಲೂ ಇದನ್ನು ಬಳಸ್ತಕ್ಕಂಥ ವಿಧಾನಗಳು ಸಾಕಷ್ಟು ರೀತಿಯಲ್ಲಿ ಇರ್ತದೆ. ಆಯಿತಾ. ಇದನ್ನು ಕೆಲವೊಂದು ತಂತ್ರ ಪ್ರಯೋಗ ಅಂದರೆ ಯಾರಿಗಾದರೂ ವಾಮಾಚಾರ, ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳು ಆಗಿದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಬಳಸ್ತಾರೆ, ಮತ್ತು ಅದನ್ನು ರಿಮೂವ್ ಮಾಡೋದಕ್ಕೂ ಬಳಸ್ತಾರೆ. ಅಂದರೆ ಆಗೋದಕ್ಕೂ ಬಳಸ್ತಾರೆ, ಹೋಗೋದಕ್ಕೂ ಬಳಸ್ತಾರೆ. ಎರಡೂ ಕೆಲಸಕ್ಕೆ ಇದು ಬರ್ತದೆ. ಅಂದರೆ ಮಂತ್ರಗಳು ಮತ್ತು ಸಾಧನೆಗಳು ಚೇಂಜ್ ಇರ್ತದೆ. ಆಯಿತಾ. ಮತ್ತು ಇದನ್ನು ಸಂಪೂರ್ಣವಾಗಿ ಶತ್ರು ಉಚ್ಚಾಟನ, ವಿದ್ವೇಷಣ, ಮಾರಣ, ಸ್ತಂಭನ, ವಿದ್ವೇಷಣ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು ಜಾಸ್ತಿ. ವಶೀಕರಣಕ್ಕೆ ಸ್ವಲ್ಪ ಕಮ್ಮಿ. ವಶೀಕರಣಕ್ಕೆ ಅಂತಂದರೆ ಹೆಂಗಾಗ್ತದೆ ಅಂತಂದರೆ, ಹೆಂಡ್ತಿ ಗಂಡನ ಬಿಟ್ಟು ಹೋಗಿರ್ತಾಳೆ, ಬಿಟ್ಟು ಹೋಗಿರೋ ಅಂತ ಹೆಂಡ್ತಿ ನಿಮ್ಮ ಮನೆ ಬರಬೇಕು ಅಂತಂದ್ರೆ ವಶೀಕರಣ ಅಲ್ಪ ಪ್ರಮಾಣದಲ್ಲಿ ಬಳಸೋಂಥ ಒಂದು ವಿಧಾನ ಇರ್ತದೆ. ಅಂದರೆ ವಿದ್ವೇಷಣಕ್ಕೂ ಬಳಸ್ತಾರೆ, ನಾವು ಅದನ್ನು ಲೆಕ್ಕ ಹಾಕಬೇಕಾಗ್ತದೆ. ಆಯಿತಾ. ಮತ್ತು ಇನ್ನು ಕೆಲವಾರು ರೀತಿಯಲ್ಲಿ ಇದನ್ನು ಉಪಯೋಗಿಸ್ಬೋದು. ಈ ಒಂದು ವನಸ್ಪತಿ ಕಪ್ಪು ಮಣ್ಣಲ್ಲಿ ಮತ್ತು ಕೆಂಪು ಮಣ್ಣಲ್ಲಿ, ಈ ದಾವಣಗೆರೆ, ಹುಬ್ಳಿ, ಚಿತ್ರದುರ್ಗ ಇಂಥ ಜಾಗಗಳಲ್ಲಿ ಬೆಳೆಯತಕ್ಕಂಥ ಒಂದು ವನಸ್ಪತಿ. ಬೆಟ್ಟ ಗುಟ್ಟಗಳಲ್ಲಿ ಬೆಳೆಯುವಂಥದ್ದು ಒಂದು ಸ್ವಲ್ಪ ಕಮ್ಮಿನೇ. ವ್ಯವಸಾಯ ಮಾಡೋಂಥ ಭೂಮಿ, ಅಗ್ರವಾಗಿರುವಂಥ ಭೂಮಿಯಲ್ಲಿ ಇದು ಬೆಳೀತಕ್ಕಂಥ. ಆಯ್ತಾ. ಇದು ಅಗ್ರವಾಗಿರುವಂಥ ಮಣ್ಣಲ್ಲಿ ಬೆಳೀತಕ್ಕಂಥದ್ದು. ಕಪ್ಪು ಮಣ್ಣಲ್ಲಿ, ಕಪ್ಪು ಅಥವಾ ಕೆಂಪು ಮಣ್ಣಲ್ಲಿ ಬೆಳೀತಕ್ಕಂಥದ್ದು ಇರ್ತದೆ. ಕೆಂಪು ಮಣ್ಣು ಒಂದು ಸ್ವಲ್ಪ ಕಮ್ಮಿನೇ, ಕಪ್ಪು ಮಣ್ಣಲ್ಲಿ ಜಾಸ್ತಿ ಬೆಳೀತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವನಸ್ಪತಿ ಇದು. ಆಯಿತಾ. ಈ ರೀತಿಯೆಲ್ಲ ಇದನ್ನು ನಾನು ನಿಮಗೆ ಪರಿಚಯ ಮಾಡಿರೋದು ಅಷ್ಟೇ. ಇದರ ಒಂದು ಪ್ರಯೋಗವನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಇವಾಗ ಅಲ್ಪ ಪ್ರಮಾಣದಲ್ಲಿ ಏನಾದರೂ ತಿಳಿಸ್ಬೇಕು ಗುರುಗಳೇ ಅಂತಂದರೆ, ಈ ಒಂದು ವನಸ್ಪತಿಯನ್ನು ಗುರು ಪುಷ್ಯಾಮೃತ ಯೋಗ ಇದ್ದಾಗ ಎರಡೂ ವನಸ್ಪತಿ, ಯಾವುದು ವರಮುಚ್ಕ ಮತ್ತು ಒಳಮುಚ್ಕ, ಆಯಿತಾ. ವರಮುಚ್ಕ ಮತ್ತು ಒಳಮುಚ್ಕ ಎರಡನ್ನೂ ಒಂದೇ ದಿನದಲ್ಲಿ ಆಮಂತ್ರಣ ಕೊಟ್ಟು ಗುರುಪುಷ್ಯಾಮೃತ ಯೋಗ ಇದ್ದಾಗ ಬೆಳಗಿನ ಜಾವ ಹೋಗಿ ಅದನ್ನು ಕಿತ್ಕೊಂಡ್ಬಂದು ಅದಕ್ಕೆಲ್ಲ ಭೋಗಾದಿಗಳನ್ನು, ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿನ ಈ ಥರದ್ದೆಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿ, ಕೆಂಪು ಅಕ್ಷತೆಯನ್ನು ವರ್ಮುಡಿಗೆ ಹಾಕಿ, ಅರಿಶಿಣದ ಅಕ್ಷತೆಯನ್ನು ಒಳಮುಚ್ಚುಕಕ್ಕೆ ಹಾಕಿ, ಪ್ರಾಣಪ್ರತಿಷ್ಠಾಪನೆ ಮಂತ್ರಗಳನ್ನು ಅಭಿಮಂತ್ರಿಸಿ ಜೀವಕಳೆಯನ್ನು ಕೊಟ್ಟು ಅದನ್ನು ತಗೊಂಡು ಬಂದು
ಯಾರ ಮನೇಲಿ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ ಗುರುಗಳೇ ಅವ್ರ ಮನೇಲಿ ಇಡೋದ್ರಿಂದ ಜಗಳಗಳು ಕಮ್ಮಿ ಆಗ್ತವೆ ಕಷ್ಟ ಗುರುಗಳೇ ಸಿಗೋದು. ಆಯಿತಾ. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಓಂ ನಮೋ ಭಗವತೆ ಅಸ್ಯ ಶ್ರೀ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀ ದೇವಿ ಗಾಯತ್ರಿ ಛಂದಃ ರಂ ಬೀಜಂ ರೀಂ ಶಕ್ತಿ ರೋಂ ಕೀಲಕಂ ಯಾರಾಲಾವ ಶೇಷ ಸಹಾಲ ಜೀವಸ್ಯ ಮಮ ಜೀವ ಪ್ರಾಣಸ್ಯ ಮಮ ಪ್ರಾಣ ಕ್ರೀಂ ಪಟ್ ಸ್ವಾಹ ಅನ್ನೋ ಪ್ರಾಣ ಪ್ರತಿಷ್ಠಾಪನೆ ಮಂತ್ರವನ್ನು ಅಭಿಮಂತ್ರಿಸಿ ಇದನ್ನು ಶುದ್ಧೀಕರಣ ಮಾಡಿ ಇದನ್ನು ಒಂದು ಅರ್ಶಿನ ಬಟ್ಟೆಯಲ್ಲಿ ಸುತ್ತಿ ಗಂಡ ಹೆಂಡತಿ ಎಲ್ಲಿ ಮಲಗ್ತೀರ, ಅಂತಂದಿರಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು, ಎಲ್ಲಿ ಮಲಗ್ತೀರ ಅವರ ಒಂದು ತಲೆದಿಂಬಡೆ ಇಟ್ಕೊಂಡು ಮಣಿಕಣೋದ್ರಿಂದ ಅಥವಾ ಅವ್ರ ಮನೇಲಿ ಇದನ್ನು ಈ ಒಂದು ವನಸ್ಪತಿ ಈ ಒಂದು ಗಿಡಮೂಲಿಕೆಯನ್ನು ಇಡೋದ್ರಿಂದ ಎಲ್ಲಾದರೂ ಆಗಿರ್ಬೋದು, ಅಗ್ನಿಮೂಲೆ ಬಿಟ್ಟು ದೇವಮೂಲೆಯಲ್ಲಿ ಎಲ್ಲಾದರೂ ಆಗಿರ್ಬೋದು ಅಥವಾ ಕುಬೇರ ಮೂಲೆಯಲ್ಲಿಟ್ಟರು ಒಳ್ಳೆಯದು. ಇಡೋದ್ರಿಂದ ಆ ದೋಷಗಳು ಪರಿಹಾರ ಆಗ್ತದೆ, ಒಳ್ಳೆಯದಾಗ್ತದೆ, ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಇರ್ತಾರೆ. ಆಯಿತಾ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.